ಇಷ್ಟು ದೊಡ್ಡ ಬಾಳೆ ಎಲೆ ತುಂಬ ಐಟಮ್ನ ಕೊಡ್ತಾರೆ. 90 ರೂಪಾಯಿ ಇದೆ. ಚಿಕನ್ ಮಟನ್ ಫಿಶ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು. ಟ್ರೌಸರ್ ಹಾಕೊಂಡು ಸರ್ವ್ ಮಾಡೋದ್ರಿಂದ ಈ ಒಂದು ಜಾಕೆ ಟ್ರೌಸರ್ ಕಡೆ ಅಂತ ನೇಮ್ ಬಂತಂತೆ. ಮಟನ್ನು, ಚಿಕನ್ನು, ಪ್ರಾನು, ಫಿಶು. ಚೆನ್ನೈ ಅಂದ್ರೇನೆ ಬಿಸಿಲು, ಚೆನ್ನೈ ಅಂದ್ರೆ ಸಫೋಕೇಶನ್. ಲೈಟಾಗಿ ಪೀಸಿ ಸಖತ್ತಾಗಿದ್ದಿರೋದು. ಹೆಲೋ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂತಂದರೆ ಚೆನ್ನೈನ ಒಂದು ಫೇಮಸ್ ಸ್ಪಾಟ್ಗೆ ಬಂದಿದ್ದೀನಿ. ಒಂದು ಜಾಗ ಶುರುವಾಗಿ 48 ವರ್ಷ ಆಗಿದೆ. ಜಸ್ಟ್ ಚಡ್ಡಿ ಹಾಕೊಂಡು ಫುಡ್ಸ್ನ ಸರ್ವ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿದೆ. ಒಂದು ಓಲ್ಡ್ ಜಾಗ, 48 ವರ್ಷ ಆಗಿದೆ. ಒಂದು ವಯಸ್ಸಾಗಿರುವಂಥ ತಾತ ಕುಕ್ ಮಾಡಿ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಕಂಪ್ಲೀಟಾಗಿ ಮಾಡುವಂಥ ಅಡುಗೆ ಎಲ್ಲ ಕೂಡ ಸೌದೆ ಒಲೆದೇ ಆಗಿರುತ್ತೆ. ಜಸ್ಟ್ 99 ರೂಪಾಯಿಗೆ ಒಂದೊಳ್ಳೆ ಬಾಳೆ ಎಲೆ ಊಟನ ಕೊಡ್ತಾರೆ. ಇದರಲ್ಲಿ ಚಿಕನ್ನು, ಮಟನ್ನು, ಫಿಶು ಎಲ್ಲ ಕೂಡ ಬರುತ್ತೆ ಅಂತ ಹೇಳಿದ್ರು. ಹೋಗಿ ಅಂಕಲ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಫುಡ್ಸು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಿವರ ಟೈಮಿಂಗ್ಸು ಬೆಳಗ್ಗೆ 7ರಿಂದ 10 ಗಂಟೆವರೆಗೂ ತಿಂಡಿ ಸಿಗುತ್ತಂತೆ. ಬರೀ ವೆಜ್ ಮಾತ್ರ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಾನ್ ವೆಜ್ ಮತ್ತು ವೆಜ್ ಎರಡೂ ಕೂಡ ಇರುತ್ತೆ. ಸಂಜೆ 7ರಿಂದ ಒಂದು 10-10:30ವರೆಗೂ ಕೂಡ ನಾನ್ ವೆಜ್ ಕಮ್ ವೆಜ್ ಎರಡೂ ಕೂಡ ಸಿಗುತ್ತೆ. ಜಾಸ್ತಿ ಪರೋಟ ಮತ್ತು ದೋಸೆ ಐಟಮ್ ಕೂಡ ಸಿಗುತ್ತೆ ಅಂತ ಹೇಳಿದರು. ಹೋಗಿ ಅವ್ರನ್ನ ಮಾತಾಡಿಸಿ ಫುಡ್ನ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಟ್ರೌಸರ್ ಕಡೆಯಲ್ಲಿ ಒಂದೊಳ್ಳೆ ಊಟನ ಮಾಡೋಣ. ಜಾಗಕ್ಕೆ ಬಂದು ಸೆಟಲ್ ಆಗಿದ್ವಿ. ಚೆನ್ನೈನ ಫೇಮಸ್ ಟ್ರೌಸರ್ ಕಡೆ. ಇಬ್ಬರು ಅಂಕಲ್ಲು ಟ್ರೌಸರ್ ಹಾಕೊಂಡು ಸರ್ವ್ ಮಾಡೋದ್ರಿಂದ ಈ ಒಂದು ಜಾಕೆ ಟ್ರೌಸರ್ ಕಡೆ ಅಂತ ನೇಮ್ ಬಂತಂತೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು. ಸುಮಾರು ಜನ ಬಂದು ಇಲ್ಲಿ ಫುಡ್ಸ್ನ ಟ್ರೈ ಮಾಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಜಾಗ ಹಳೇ ಜಾಗ, ಅಥೆಂಟಿಕ್ ಆಗಿರುವಂಥ ಓಲ್ಡ್ ವೈಬನ್ನ ಮೇಂಟೈನ್ ಮಾಡ್ಕೊಂಬರ್ತಾರಂಥ ಜಾಗ. ಬಾಳೆ ಎಲ್ಲ ತುಂಬ ಊಟನ ಸರ್ವ್ ಮಾಡ್ತಾರೆ. ಆರ್ಡ್ರ್ ಮಾಡಬೇಕು. ಅಂಕಲ್ ಅಂಕಲ್ ಹಾಂ ಬರಲಿ. ಚೆನ್ನೈ ಅಂದ್ರೇ ಬಿಸಿಲು, ಚೆನ್ನೈ ಅಂದ್ರೆ ಸಫೋಕೇಶನು. ಚೆನ್ನೈ ಅಂದ್ರೆ ಒಂಥರ ಗುಪ್ಪನೆ ಕೂಡಿಟ್ಟಂಗಿರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಸಫೋಕೇಟ್ ಆಗುತ್ತೆ. ಇಲ್ಲಿಂದ ಜಸ್ಟು ಒಂದು 400-500 ಮೀಟ್ರ್ ಹೋದರೆ ನಿಮಗೆ ಪಟ್ಟಿನಂಬಕ್ಕಂ ಬೀಚ್ ಬರುತ್ತೆ. ಬೀಚ್ ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಜಾಗ. ಚೆನ್ನೈಯಲ್ಲಿ ಟ್ರೌಸರ್ ಕಡೆ ಅಂತ ಯಾರನ್ನೇ ಕೇಳಿದ್ರು ಕೂಡ ಒಂದು ಜಾಗನ ಸಜೆಸ್ಟ್ ಮಾಡ್ತಾರೆ. ಫುಡ್ಸು ತಗೊಬರಲಿ. ಕಂಪ್ಲೀಟಾಗಿ ಸೌದೆ ಒಲೆಯಲ್ಲೇ ಮಾಡುವಂಥ ಜಾಗ. ಮಟನ್ನು, ಚಿಕನ್ನು, ಪ್ರಾನು, ಫಿಶ್ಶು ಸುಮಾರು ಐಟಮ್ ಸಿಗುತ್ತೆ ಅಂತ ಹೇಳಿದ್ರು. ಸಂಜೆ ಆದರೆ ಈ ಗುಡುಗಡಕ್ಕಿ ಇದೆಯಲ್ಲ, ಗುಡುಗಡಕ್ಕಿ ಫ್ರೈ ಕೂಡ ಕೊಡ್ತಾರಂತೆ. ಆರ್ಡ್ರ್ ಮಾಡಬೇಕು. ಒಂದು ಚಿಕ್ಕ ಜಾಗ, ಸಫೋಕೇಟ್ ಆಗುವಂಥ ಒಂದು ಜಾಗ. ಒಂದು ಪೋದು ಮೀಲ್ 90 ರೂಪೀಸ್ ಮೀಲ್ ಇರ್ತದೆ, ಅದು ಕೊಡ್ತಾರೆ. ಇಷ್ಟು ದೊಡ್ಡ ಬಾಳೆ ಎಲೆ ತುಂಬ ಐಟಮ್ನ ಕೊಡ್ತಾರೆ. 90 ರೂಪಾಯಿ ಇದೆ. ಚಿಕನ್ನು, ಮಟನ್ನು, ಫಿಶ್ ಎಲ್ಲ ಬರುತ್ತೆ ಅಂತ ಹೇಳಿದರು. ಸೊ ತೊಗೋಬೇಕು. ಇಲ್ಲಿ ನೀರು ಸಿಗಲ್ಲ. ನಾರ್ಮಲಾಗಿ ಅವರು ಫಿಲ್ಟರ್ ನೀರು ಇಟ್ಟಿರ್ತಾರೆ. ಬಟ್ ನಾವು ಆಚೆಯಿಂದ ತೊಗೊಬಂದಿದ್ವಿ. ಒಂದು ಓಲ್ಡ್ ಜಾಗ. ಪಂಟೆ ಲೋಕಲ್ ಜಾಗ, ಲೋಕಲಿ ಪಾಪ್ಯುಲರ್ ಆಗಿರುವಂಥ ಲೋಕಲ್ ಜಾಗ ಅಂತಲೇ ಹೇಳ್ಬೋದು. ತಾತ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಕನ್ನಡ ಬರಲ್ಲ, ತಮಿಳಲ್ಲೇ ಸ್ವಲ್ಪ ಮಾತಾಡಿರ್ತಾರೆ. ಈ ವಿಡಿಯೋದಲ್ಲಿ ಸ್ವಲ್ಪ ತಮಿಳು ಬರುತ್ತೆ ಅವ್ರು ಮಾತಾಡಿರೋದು. ಇದು ವೆಜ್ ಪಲ್ಯವಾ? என்ன ಪಲ್ಯ ಇದು? இது வந்து பெங்களூருக்கு ಚೌಚೌ. ಓಕೆ. இது வந்து ಮೂಲಂಗಿ ಪಲ್ಯ. ಓಕೆ, நல்லது. ಹಾಂ ಮೂಲಂಗಿ. ಮತ್ತು ಇದು ಯಾವುದೋ ಒಂದು ಮೋಸ್ಟ್ಲಿ ಇದು ಬೋದು ಕುಂಬಳಕಾಯಲ್ಲಿ ಮಾಡಿರುವಂಥ ಒಂದು ಪಲ್ಯ. ಆರ್ಡ್ರ್ ಮಾಡಿರುವಂಥ ಒಂದಷ್ಟು ಐಟಮ್ ಬಂದಿದೆ. ಇನ್ನೂ ಕೂಡ ನಾವು ಸ್ಟಾರ್ಟರ್ಸ್ನ ಆರ್ಡರ್ ಮಾಡಿಲ್ಲ. ಜಸ್ಟ್ ಗ್ರೇವಿ ಮತ್ತು ರೈಸ್ ಮಾತ್ರ ಕೊಟ್ಟಿದ್ದಾರೆ. ಆರ್ಡರ್ ಮಾಡಬೇಕು. ಅಂಕಲ್, ಅದು ಕೋಲಾ ಉರುಂಡೆ, ಮಟನ್ ಚುಕ್ಕ ஒரு ಹಾಫ್ ಪ್ಲೇಟ್ வருமா? ಕೊಡುಂಗ ಅದನ್ನು. ಕೋಲಾ ಉರುಂಡೆ ಅಂತ. ಈ ಕೈಮಾ ಉಂಡೆ ವಡೆ ಟೈಪಲ್ಲಿ ಮಾಡಲ್ಲ, ಉಂಡೆ ಥರ ಮಾಡಿಬಿಟ್ಟು ಆಯಿಲಲ್ಲಿ ಕರೆದು ಕೊಡ್ತಾರೆ. ಏನಂತಂದರೆ ಫಸ್ಟೇ ಈ ಕೈಮಾ ಮಟನ್ನು ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ನಾರ್ಮಲ್ ರುಬ್ಬಕ್ಕಲ್ಲಲ್ಲಿ ಚೆನ್ನಾಗಿ ರುಬ್ಬಿಟ್ಟು ಅದಾದಮೇಲೆ ಉಂಡೆ ಮಾಡಿ ಆಯಿಲ್ ಫ್ರೈ ಮಾಡಿ ಕೊಡ್ತಾರೆ. ಒಂದು ಪೀಸು 60 ರೂಪಾಯಿ ಅಂತ ಹೇಳಿದರು. ಅದಾದಮೇಲೆ ಮಟನ್ ಚುಕ್ಕ. ಇಲ್ಲಿ ಬಂದರೆ ಮಟನ್ ಚುಕ್ಕ, ಈ ಒಂದು ಕೋಲಾ ಉರುಂಡೆ ಅಂದರೆ ಕೈಮಾ ಉಂಡೆ, ಇದು ಸಿಕ್ಕಾಬಟ್ಟೆ ಫೇಮಸ್ ಅಂತ ಹೇಳಿದ್ರು. ಫಿಶ್ಶು ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿ. ನೆತ್ತಿಲಿ ಬರುಳು ಅಂತ ಹೇಳಿದ್ರು. ಅದು ಇವತ್ತಿಲ್ವಂತೆ. ಸೊ ಅದಕ್ಕೋಸ್ಕರ ಬಂದ್ಬಿಡುತ್ತೆ. ಮಟನ್ ಚುಕ್ಕ ಎவ்வளவு ಪ್ಲೇಟ್? ಅದು ಇದು ಪ್ಲೇಟ್ 180. ಹಾಫ್ ಪ್ಲೇಟಾ ಫುಲ್? ಇದು ಕೋಲಾ ಉರುಂಡೆ 160. ಓಕೆ, ಇದು ಒಂದು 60 ರೂಪಾಯಿ. ಇದು ಒಂದು ಪ್ಲೇಟು 180 ರೂಪೀಸ್. ಮಟನ್ ಸ್ವಲ್ಪ ಕಾಸ್ಟ್ಲಿ, ಅದಕ್ಕೋಸ್ಕರ 180 ರೂಪೀಸ್ ಅಂತ ಹೇಳಿದ್ರೆ ನಾವು ಆರ್ಡರ್ ಮಾಡಿರೋಂಥ ಐಟಮ್ ಎಲ್ಲನೂ ಬಂದಿದೆ. ಫಸ್ಟ್ ಏನು ತೊಗೊಂಡಿದ್ದೀವಿ ಅಂದರೆ ರೈಸು. ಸಿಕ್ಕಾಬಟ್ಟೆ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. 90 ರೂಪಾಯಿಗೆ ರೈಸು. ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್ ರೈಸು. ಇನ್ನೊಂದು ಬಾರಿ ಕೂಡ ಕೇಳಿದ್ರೆ ಹಾಕ್ತಾರಂತೆ. ಅದಾದಮೇಲೆ ಅದಕ್ಕೆ ಕಾಂಬಿನೇಷನಾಗಿ ಇದು ಫಿಶ್ ಗ್ರೇವಿ ಕೊಟ್ಟಿದ್ದಾರೆ. ಫಿಶ್ ಗ್ರೇವಿ ಕೂಡ ಅದರಲ್ಲೇ ಬಂದುಬಿಡುತ್ತೆ. 90 ರೂಪಾಯಿ. ಈ ಕಡೆ ಬಂದರೆ
ಚಿಕನ್ ಗ್ರೇವಿ. ಇದು ಚಿಕನ್ ಗ್ರೇವಿ, ಪೀಸ್ ಎಲ್ಲ ಬರಲ್ಲ, ಜಸ್ಟ್ ಚಿಕನ್ ಇದು ಮಾತ್ರ ಬರುತ್ತೆ. ಈ ಕಡೆ ಬಂದರೆ ಮಟನ್ ಗ್ರೇವಿ. ಇದು ಕೂಡ ಕೇಳಿದ್ರೆ ಇನ್ನೊಂದು ಬಾರಿ ಕೊಡ್ತಾರೆ, ಇಶ್ಯೂ ಇಲ್ಲ. ಈ ಕಡೆ ಬಂದರೆ ನಾವು ಎಕ್ಸ್ಟ್ರಾ ತೊಗೊಂಡಿರೋದು ಮಟನ್ ಚುಕ್ಕ. ಇದು ಕೂಡ ಇಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿರೋಂಥ ಒಂದು ಐಟಮು ಮಟನ್ ಚುಕ್ಕ. ಈ ಕಡೆ ಬಂದರೆ ಕೈಮಾ ಉಂಡೆ. ಇದು ತಮಿಳಲ್ಲಿ ಏನು சொல்கிறாங்க, ಕೋಲಾ ಉರುಂಡೆ ಅಲ್ಲ, ಕೋಲಾ ಉರುಂಡೆ ಅಂತಾರೆ ತಮಿಳಲ್ಲಿ. ಕೈಮಾ ಉಂಡೆ ಅದು ಈ 90 ರೂಪೀಸ್ ಮೀಲಲ್ಲೇ ಇದೊಂದು ಪಲ್ಯ. ಈ ಕಡೆ ಬಂದರೆ ಮೂಲಂಗಿ ಪಲ್ಯ. ಸೊ ಓವರ್ಲಾಗಿ ಪ್ರೈಸ್ ಅನ್ಲಿಮಿಟೆಡಾ? ಓಕೆ. ಓವರ್ಲಾಗಿ ಹೇಳೋದಾದರೆ ಇಷ್ಟೆಲ್ಲ ಐಟಮ್ ಬರುತ್ತೆ. 2 ಐಟಮ್ ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ 90 ರೂಪೀಸ್ ಒಳಗಡೆ ಬರುತ್ತೆ. ರೈಸು, ಫಿಶ್ ಗ್ರೇವಿ, ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಪಲ್ಯ, 2 ರೀತಿಯ ಪಲ್ಯ. ಫಸ್ಟ್ ನಾವೇನು ಮಾಡೋಣ ಅಂದರೆ ಮಟನ್ ಗ್ರೇವಿ ಹಂಗೆ ಸ್ವಲ್ಪ ಹಾಕ್ಕೊಂಡು, ಆ ವೈಟ್ ರೈಸ್ಗೆ ಮಟನ್ ಗ್ರೇವಿ ಒಳ್ಳೆ ಕಾಂಬಿನೇಷನು. ಜಾಸ್ತಿ ತಿಕ್ಕಿಲ್ಲ, ಜಾಸ್ತಿ ವಾಟ್ರಿ ಇಲ್ಲ, ಮಿಡ್ ರೇಂಜಲ್ಲಿರೋಂಥ ಒಂದು ಗ್ರೇವಿ. ಹಂಗೆ ಒಂದು ಬೈಟ್ ಮಾಡೋಣ. ಮಟನ್ ಗ್ರೇವಿ ಅಂತೂ ಜಾಸ್ತಿ ಮಸಾಲ ಅನ್ಸಲ್ಲ, ಮೈಲ್ಡಾಗಿರುತ್ತೆ. ಆ ಸ್ಪೈಸಿನೆಸ್ ಕೂಡ ಬಾಯಿಗೆ ಇಟ್ಟ ತಕ್ಷಣ ಪಟ್ಟಂತ ಹೊಡೆಯುತ್ತೆ. ಒಂದು ಒಳ್ಳೆ ಮಸಾಲ, ಮೈಲ್ಡಾಗಿರೋಂಥ ಮಸಾಲ ಚೆನ್ನಾಗಿದೆ. ಲಿಟ್ರಲಾಗಿ ಹೇಳ್ಬೇಕಂತಂದರೆ ನಮ್ಮ ಮನೆಗಳು ಮಾಡಿದ್ರೆ ಯಾವ ಥರ ಇರುತ್ತೆ ಮಸಾಲ ಅದೇ ಥರ ಲೈಟಾಗಿ ಟೆಕ್ಸ್ಚರ್ ಇರುತ್ತೆ. ಬಟ್ ಮೈಲ್ಡ್ ಮಸಾಲ ಬಾಯಿಗೆ ಇಟ್ಟ ತಕ್ಷಣ ಒಂದು ಸ್ಪೈಸಿನೆಸ್ಸು ಬ್ಲಾಸ್ಟ್ ಆಗುತ್ತೆ. ನಿಜ ಸೂಪರಾಗಿದೆ. ಲೈಟಾಗಿ ಪೀಸಿ ತರ್ಕೊಳ್ಳಿ, ಸಖತ್ತಾಗಿದ್ದಿರೋದು. ಕಂಪ್ಲೀಟಾಗಿ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಆ ಒಂದು ಹಳ್ಳಿ ಫುಡ್ಸ್ ಇರುತ್ತಲ್ಲ, ಆ ಒಂದು ವೈಬ್, ಆ ಒಂದು ಟೆಕ್ಸ್ಚರಲ್ಲಿ ಫುಡ್ಸ್ ಇರುತ್ತೆ. ಸಖತ್ತಾಗಿದೆ. ಮಟನ್ ಗ್ರೇವಿ ಜೊತೆಗೆ ಮಟನ್ ಸುಕ್ಕ ಒಳ್ಳೆ ಕಾಂಬಿನೇಷನ್. ಒಂದು ತಿಕ್ಕು ಮಸಾಲ, ಒಂದು ಮಸಾಲ ನಿಮ್ಗೆ ನೋಡಿದ್ರೆ ಗೊತ್ತಿರುತ್ತೆ. ನೀಟಾಗಿ ಗ್ರೇವಿ ಮಾಡಿಬಿಟ್ಟು ಆಮೇಲೆ ಅದನ್ನ ಡ್ರೈ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಪೀಸ್ ಅಂತೂ ಚೆನ್ನಾಗಿ ಬೆಂದೋಗಿರುತ್ತೆ, ನೋಡಿದ್ರೇ ಟೆಂಪ್ಟಿಂಗ್ ಆಗಿದೆ. ಹಾಗೆ ಮಟನ್ ಗ್ರೇವಿ ಜೊತೆಗೆ ಮಟನ್ ಸುಕ್ಕ ಒಂದು ಬೈಟು. ಜಾಸ್ತಿ ಡಾಮಿನೇಟ್ ಮಾಡೋದು ಈ ಮಟನ್ ಗ್ರೇವಿ ಎಲ್ಲ. ಆ ಸುಕ್ಕದಲ್ಲಿರುವಂಥ ಒಂದು ಗ್ರೇವಿ ನೀಟಾಗಿ ಡ್ರೈ ಮಾಡಿರ್ತಾರಲ್ಲ, ಆ ಒಂದು ಡ್ರೈ ಮಾಡಿರುವಂಥ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ. ನಿಜ ಚೆನ್ನಾಗಿದೆ. ಒಂದೊಳ್ಳೆ ತಿಕ್ಕಾಗಿರುವಂಥ ಪ್ರಾನ್ಗಿರೋ ತಿಂದ್ರೆ ಹೆಂಗಿರುತ್ತೋ ಅದೇ ಥರ ಒಂದು ಟೇಸ್ಟ್ ಇದೆ. ಅದೇ ಥರ ತಿಕ್ಕಾಗಿರುವಂಥ ಮಸಾಲ ಸೂಪರಾಗಿದೆ. ಆ ಒಂದು ಮಸಾಲ ಡಾಮಿನೇಷನ್ ಅಂತೂ ಪೀಕಲ್ಲಿದೆ. ಇದರಲ್ಲಂತೂ ಮಸಾಲ ಕಮ್ಮಿ ಸಾಂಬಾರಲ್ಲಿ, ಇದರಲ್ಲಿ ಯಥೇಚ್ಛವಾಗಿರುವಂಥ ಮಸಾಲ. ಆ ಮಸಾಲ ನಿಮಗೆ ಒಂದು ಕೈಯಲ್ಲಿ ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತೆ, ತಿಕ್ಕು ಮಸಾಲ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರೈಸಲ್ಲಿ ಇನ್ನೊಂದು ಬೈಟ್ ಮಾಡೋಣ. ಸೂಪರಾಗಿದೆ. ಆದರೆ ಬೆಸ್ಟು. ಜೊತೆಗೆ ಈ ಮಟನ್ದಲ್ಲಿ ಆ ಒಂದು ಇದಿರುತ್ತೆ ಗೊತ್ತಾ, ಫ್ಯಾಟು, ಅದು ಕೂಡ ನಿಮಗೆ ಲೈಟಾಗಿ ಗೊತ್ತಾಗುತ್ತೆ. ಲಿಟ್ರಲಾಗಿ ಈ ಪೋರ್ಕ್ ತಿಂದ್ರೆ ಹೆಂಗಿರುತ್ತೋ ಆ ಥರ ಒಂದು ಫೀಲ್ ಸಿಗ್ತಾಯಿದೆ ಲಿಟ್ರಲಾಗಿ. ಇನ್ನೊಂದು ಬೈಟು ಸಿಕ್ಕಾಬಟ್ಟೆ ಆನಿಯನ್ ಹಾಕಿ ಫ್ರೈ ಮಾಡಿ ಆಮೇಲೆ ಲೈಟಾಗಿ ಮಸಾಲೆ ಹಾಕಿ ಡ್ರೈ ಮಾಡಿ ಕೊಟ್ಟಿರೋಂಥ ಒಂದು ಐಟಮ್ಮು. ಸ್ಟ್ರಾಂಗ್ ಮಸಾಲ, ಸ್ಟ್ರಾಂಗ್ನೆಸ್ ಅಂತೂ ಚೆನ್ನಾಗಿ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ ಮಸಾಲ. ಆ ಪೀಸ್ಗಂತೂ ಒಳ್ಳೆ ಕೋಟಿಂಗ್ ಆಗಿರುತ್ತೆ. ತಿಂತ ಆ ಪೀಸು ಜ್ಯೂಸಿನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಒಂಥರ ಜ್ಯೂಸಿ ಆಗಿರುವಂಥ ಒಂದು ಒಳ್ಳೆ ಸುಕ್ಕ ಅಂತಲೇ ಹೇಳ್ಬೋದು. ಸೂಪರಾಗಿದೆ ಟೇಸ್ಟ್ ವೈಸು. ಅಷ್ಟೊಂದು ಬೈಟು ಲೈಟಾಗಿ ಈರುಳ್ಳಿ ಹಾಕಿರ್ತಾರಲ್ಲ ಅದರ ಡಾಮಿನೇಷನು ಜಾಸ್ತಿ ಗೊತ್ತಾಗುತ್ತೆ. ರೈಸಲ್ಲಿ ಒಂದು ಬೈಟ್ ಮಾಡಿ. ನೆಕ್ಸ್ಟು ಕೈಮಾ ಕೋಲಾ ಉರುಂಡೆ. ಆಲ್ರೆಡಿ ಬೇಯಿಸ್ಕೊಂಡಿರ್ತಾರೆ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಜೀರಿಗೆ ಜೋರ ಹಾಕ್ಬಿಟ್ಟು ಒಟ್ಟಿಗೆ ಬೇಯಿಸ್ಕೊಂಡಿರ್ತಾರೆ. ಮಟನ್ನು ಈರುಳ್ಳಿ ಎಲ್ಲ ಒಟ್ಟಿಗೆ ಬೆಂದು ಇದಾದ್ಮೇಲೆ ಚೆನ್ನಾಗಿ ಬೆಂದೋದ್ಮೇಲೆ ಅದನ್ನು ನೀಟಾಗಿ ಒಂದು ಉಳ್ಳಲ್ಲಿ ಹಾಕ್ಬಿಟ್ಟು ಆಡಿಸಿ ನೀಟಾಗಿ ಮರ್ಜ್ ಮಾಡ್ಕೊಳ್ತಾರೆ. ಮರ್ಜ್ ಮಾಡಿರೋದನ್ನ ತೊಗೊಂಡೋಗಿ ಆಯಿಲಲ್ಲಿ ಹಾಕಿ ನೋಡಿ ರೋಸ್ಟ್ ಫುಲ್ಲು ರೋಸ್ಟ್ ಮಾಡಿಬಿಡ್ತಾರೆ. ಆ ರೋಸ್ಟ್ ನಿಮಗೆ ಗೊತ್ತಾಗುತ್ತೆ ಬ್ಲ್ಯಾಕಾಗಿ ನೋಡಿ. ಆ ಔಟರ್ ಲೇಯರ್ ಅಂತೂ ಕಂಪ್ಲೀಟಾಗಿ ರೋಸ್ಟ್ ಆಗಿರುತ್ತೆ. ಹಂಗೇ ಬ್ರೇಕ್ ಮಾಡಿದ್ರೆ ಒಳ್ಳೆ ಈ ಒಂದು ಮಸಾಲ ವಡೆ ಓಪನ್ ಮಾಡೋದು ಯಾವ ಥರ ಇರುತ್ತೋ ಆ ಥರ ಕರುಮ್ ಅಂತ ನೋಡ್ಬೇಕಾದ್ರೆ ನಿಮ್ಗೆ ಲಿಟ್ರಲಾಗಿ ಈ ಜಾಮೂನು ಇರುತ್ತಲ್ಲ ಅದೇ ಒಂದು ಇದರಲ್ಲಿರುತ್ತೆ. ಆಹಾ ನೋಡಿ ಮಸಾಲೆ ಸಿಕ್ಕಾಬಿಟ್ಟೆ ಟೆಂಪ್ಟಿಂಗ್ ಆಗಿದೆ. ಫಸ್ಟು ಕಿತ್ಕೊಂಡೊಂದು ಬೈಟ್ ಮಾಡೋಣ. ಔಟರ್ ಲೇಯರ್ ಅಂತೂ ನೀಟಾಗಿ ರೋಸ್ಟ್ ಆಗಿರುತ್ತೆ. ಕರುಮ್ ಅಂತ ಸಿಗ್ತಾ ಇರುತ್ತೆ. ಒಳಗಡೆ ಇರೋಂಥ ಐಟಮು ಸ್ಟಫ್ ಇದೆಯಲ್ಲ, ಆ ಮಟನ್ನು, ಆ ಈರುಳ್ಳಿ, ಲೈಟಾಗಿ ಕೊತ್ತಂಬರಿ ಸೊಪ್ಪು, ಕಾಯಿ ಸೊಪ್ಪೆಲ್ಲ ಪುದೀನ ಸೊಪ್ಪೆಲ್ಲ ಹಾಕಿರ್ತಾರಲ್ಲ ಅದರ ಒಂದು ಫ್ಲೇವರ್ ಮರ್ಜಾಗಿ ಒಂದು ಯೂನಿಕ್ ಆಗಿರುವಂಥ ಒಂದು ಒಳ್ಳೆ ಮಸಾಲ ವಡೆ ತಿಂದರೆ ಯಾವ ಥರ ಇರುತ್ತೋ ಅದೇ ಥರ ಒಂದು ಟೇಸ್ಟ್ ಇದೆ. ಬೆಸ್ಟ್ ಆಗಿರುವಂಥ ಒಂದು ಕೈಮಾ ವಡೆ. ಆ ಮಸಾಲ ಡಾಮಿನೇಷನ್ ಇಲ್ಲವೇ ಇಲ್ಲ. ಬ್ಯಾಲೆನ್ಸ್ ಆಗಿ ಆ ಫ್ಲೆಶ್ ಫ್ಲೇವರು ಲೈಟಾಗಿ ಜೊತೆಗೆ ಒಂದು ಮಸಾಲ ಫ್ಲೇವರು, ಆ ಒಂದು ಈರುಳ್ಳಿ ಫ್ಲೇವರು ಸೆಟ್ಟಲ್ಲಾಗಿ
ತಿಂತ 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 ಒಂದೊಳ್ಳೆ ಆನಿಯನ್ ಬೋಂಡ ತಿಂದರೆ ಯಾವ ಥರ ಇರುತ್ತೋ ಅದೇ ಥರನೇ ಟೇಸ್ಟ್ ಇದೆ, ಸಖತ್ತಾಗಿದೆ. ಬೆಸ್ಟು ಕೈಮಾ ಉಂಡ ಒಂದು ಮಿನಿಮಮ್ಗೆ 2 ಕೈಮಾ ಉಂಡೆ ತಿಂತೀರಾ, ಸ್ವಲ್ಪ ಕಾಸ್ಟ್ಲಿ, 60 ರೂಪಾಯಿ ಒಂದು ಕೈಮಾ ಉಂಡೆ ಅಂತ ಹೇಳ್ಬೋದು, 120 ರೂಪಾಯಿ ಆಗುತ್ತೆ. ಬಟ್ ತಿಂದ್ರಂತೂ ಪಕ್ಕ ಕಳೆದೈತೀರ, ಒಂದು ಬೆಸ್ಟಾಗಿರೋಂಥ ಕೈಮಾ ಉಂಡೆ. ನೆಕ್ಸ್ಟ್ ನಾವು ಏನು ಮಾಡೋಣ, ರೈಸ್ ಜೊತೆಗೆ ಈ ಫಿಶ್ ಗ್ರೇವಿ ಹಾಕೊಂಡು ಟ್ರೈ ಮಾಡಿ ಆಮೇಲೆ ಪಲ್ಯ ತಿನ್ನೋಣ. ಇದರಲ್ಲಿ ನಿಮಗೆ ಪೀಸ್ ಸಿಗುತ್ತೆ ಫಿಶ್ ಗ್ರೇವಿಯಲ್ಲಿ, ಪೀಸ್ ಇಲ್ಲದೆ ಅಂತೂ ಕೊಡಲ್ಲ, ಪೀಸ್ ಇದೆ, ಒಂದು ಪೀಸ್ ಬಂದಿದೆ. ಒಂದು ಸ್ವಲ್ಪ ತಿಕ್ಕಾಗಿರೋಂಥ ಗ್ರೇವಿ, ಸಿಕ್ಕಾಬಟ್ಟೆ ಹುಣಸೆಹಣ್ಣು, ಜಾಸ್ತಿ ಇದು ಟೊಮೊಟೊ ಬೇಸ್ ಅನ್ನಿಸ್ತಾ ಇಲ್ಲ, ಹುಣಸೆಹಣ್ಣು ಬೇಸು ಇದು ಫಿಶ್ ಗ್ರೇವಿ ಅಂತ ಹೇಳ್ಬೋದು. ಒಂದು ಪೀಸ್ ಕೂಡ ಬಂದಿದೆ, ಆಮೇಲೆ ತಿನ್ನೋಣ. ಫಸ್ಟು ರೈಸ್ನ ಬೈಟ್ ಮಾಡೋಣ. ಫಿಶ್ ಗ್ರೇವಿ ಅಂದರೆ ಹಿಂಗೆ ಇರಬೇಕು. ಆ ಒಂದು ಹುಣಸೆಹಣ್ಣು ಜಾಸ್ತಿ ಕಲಸಾಕಿರ್ತಾರೆ, ಆ ಒಂದು ಹುಳಿ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡುತ್ತೆ. ಇಲ್ಲಿ ಆಲ್ಮೋಸ್ಟ್ ನೀವು ಈ ಪಟ್ಟಿನಂಪಾಕಂ ಬೀಚು ಆ ಸರೌಂಡಿಂಗ್ ಹೋಗ್ಬಿಟ್ರೆ ಹುಣಸೆಹಣ್ಣು ಹುಳಿಗಿಂತ ಜಾಸ್ತಿ ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ಇವು ಟೊಮೊಟೊಗಿಂತ ಜಾಸ್ತಿ ಹುಣಸೆಹಣ್ಣು ಬಳಸಿರೋದ್ರಿಂದ ನಮ್ಮ ಒಂದು ಟೆಕ್ಸ್ಚರು ನಮ್ಮೂರ ಕಡೆ ಯಾವ ಥರ ಒಂದು ಫಿಶ್ ಗ್ರೇವಿ ಮಾಡ್ತಾರಲ್ಲ ಆ ಒಂದು ಟಿಂಟಲ್ಲಿದೆ. ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಆ ಸ್ಪೈಸಿನೆಸ್ ಅಂತೂ ಪ್ರತಿಯೊಂದರಲ್ಲೂ ಕೂಡ ಬ್ಯಾಲೆನ್ಸ್ ಆಗಿದೆ. ತಿಂದಾದ್ಮೇಲೆ ಲೈಟಾಗಿ ಗೊತ್ತಾಗುತ್ತೆ, ಒಂದು ಒಳ್ಳೆ ಬೆಸ್ಟಾಗಿರೋಂಥ ಮಸಾಲನ ಯೂಸ್ ಮಾಡ್ಕೊಂಡು ಕುಕ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಒಂದು ಮೀಟ್ ಇದೆ, ಟ್ರೈ ಮಾಡೋಣ. ಫಿಶ್ಶು ಇಲ್ಲೇ ಸಿಗುತ್ತಲ್ಲ, ಸೊ ಫ್ರೆಶ್ ಆಗಿರುತ್ತೆ. ಪ್ರತಿಯೊಂದು ಐಟಮ್ ಕೂಡ ಇವ್ರು ತೊಗೊಂಬರ್ತಾರೆ, ತೊಗೊಂಬಂದು ಡೈರೆಕ್ಟ್ ಹಂಗೆ ಯೂಸ್ ಮಾಡಲ್ಲ, ಇನ್ನೊಂದು ಬಾರಿ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಆಮೇಲೆ ಯೂಸ್ ಮಾಡ್ತಾರೆ. ನೋಡೋಕ್ಕೆ ಜಾಗ ಒಂದು ಸ್ವಲ್ಪ ರೆಸ್ಟಿಕ್ ಆಗಿದ್ರು ಕೂಡ ಕುಕ್ ಮಾಡ್ಬೇಕಾದ್ರೆ ಸ್ವಲ್ಪ ಹೈಜೆನಿಕ್ ವೇಯಲ್ಲೇ ಫುಡ್ನ ಕುಕ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಸಿಕ್ಕಾಬಟ್ಟೆ ಫ್ಯಾಮಿಲಿ ಕಸ್ಟಮರ್ಸು ಇಲ್ಲಿ ಬರೋದೇ ಮುಕ್ಕಾಲು ಭಾಗ ಫ್ಯಾಮಿಲಿ ಕಸ್ಟಮರ್ಸು. ಈ ಅಫಿಷಿಯಲ್ಸು ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡೋರು ಬಂದು ತಿನ್ಕೊಂಡು ಹೋಗ್ತಾರೆ. ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಆದರೂ ಕೂಡ ಒಂದು ಜಾಗನ ಹುಡ್ಕೋ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ನಿಜ ಹೊರ್ತಿರುವಂಥ ಸ್ಪಾಟ್ ಅಂತಲೇ ಹೇಳ್ತೀನಿ. ಸೂಪರ್ ಟೇಸ್ಟು. ಅಂಕಲ್ ವಣக்கம். வணக்கம் வணக்கம். உங்களோட பேர்? என்னோட பேர் ராஜேந்திரன். ராஜேந்திரன். ட்ரௌசர் கடை சென்னைக்கு வந்தால் ஃபேமஸ்ஸு. என்ன ஸ்பெஷல் அங்கிள்? புலா உருண்டை, மட்டன் சுக்கா, ஃபிஷ் ஃப்ரை, ஓகே, சிக்கன், சிக்கன், இறால், போட்டி, போட்டி, மட்டன், சிக்கன், ஃபிஷ்ஷு எல்லாமே கிடைக்கும். கிடைக்கும். சிக்கனில் என்னென்ன கிடைக்கும்? சிக்கன் கிரேவி, சிக்கன் ஃப்ரை, சிக்கன் 65 எல்லாமே ஃபேமஸ்ஸு. உங்களோட மீல் இங்கே நிறைய ஃபேமஸ் கேட்டு என்னென்ன கிடைக்கும் மீலில்? மீனா? மீல் 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 சாப்பாடு ஒன்லி ஒயிட் ரைஸ், ஃப்ரைடே, சண்டே, வெனஸ்டே மட்டன் பிரியாணி, சண்டே வெட்னஸ்டே 2 நாள் மதியானம். ಬಾಳೆ ಎಲೆ ಊಟ, ಬಾಳೆ ಎಲೆ விருந்து. அந்த மீல் கொடுக்குறீங்க தெரியுமா? மீல் 90 ரூபா, 90 rupees மீல். என்னென்ன வருது அதில்? மீல்ஸில் வந்து சாப்பாடு, மட்டன் குழம்பு, மீன் குழம்பு, சாம்பார், ரசம், மோர், கூட்டு, பொரியல். ஓகே, 50 ரூபா, 90 rupees. 90 ரூபா. பார்சல் 100 rupees. பார்சல் 100 rupees. ஓகே. யார் ஸ்டார்ட் பண்ணது இந்த ரெஸ்டாரண்ட்? லிவர், காய்கறி எல்லாம் கிடைக்கும். யார் ஸ்டார்ட் பண்ணது இந்த ஹோட்டலில்? நான் தான் ஆரம்பித்தேன், நான் தான் நடத்திக்கிறேன். எவ்வளோ வருஷம் ஆச்சு? 48 years ஆகுது. 48 years இங்கே தான் பண்ணுறேங்க. பூரா இந்த இதில் தான் வெங்கி எனக்கு தமிழில் கன்னடலன்னு சொல்லிட்டு வெறுಗಡಬು தான் பூராமே. நீங்கள் தான் ಕುಕ್ பண்ணுறದಾ? ಫಿಶ್ ಗ್ರೇವಿ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಜೊತೆಗೆ ಕಸ್ಟಮರ್ ಸಜೆಸ್ಟ್ ಮಾಡ್ತಾಯಿದ್ರು ರಸಮ್ ತುಂಬ ಚೆನ್ನಾಗಿರುತ್ತೆ ಸರ್, ಅದನ್ನು ಕೂಡ ಟ್ರೈ ಮಾಡಿ ಅಂತ. ಇದೆಲ್ಲ ತಿಂದ್ಬಿಟ್ಟು ಆಮೇಲೆ ರಸಮ್ ಕೂಡ ಹೋಗೋಣ. ಈಗ ಇಲ್ಲಿ ಪಲ್ಯ ಕೊಟ್ಟಿದ್ದಾರೆ, ಫಸ್ಟು ಈ ಪಲ್ಯ ಟ್ರೈ ಮಾಡೋಣ. ಬೂದುಗುಂಬಳಕಾಯಲ್ಲಿ ಮಾಡಿರುವಂಥ ಒಂದು ಪಲ್ಯ, ಇದು ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಸರ್. ನಮ್ಮ ಬೆಂಗಳೂರು ಸ್ಟೈಲ್ ಅಂತ ಹೇಳಿದ್ರು. ಲೈಟಾಗಿ ಸ್ವೀಟ್ ಟೆಕ್ಸ್ಚರ್ ಸಿಗುತ್ತೆ. ಬೂದುಗುಂಬಳಕಾಯಿ ಇರುತ್ತಲ್ಲ, ಲೈಟಾಗಿ ಕೊಬ್ಬರಿ ಗಿಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟಾಗಿ ಟರ್ನ್ ಆಗಿದೆ, ಸ್ಪೈಸಿನೆಸ್ ಇಲ್ಲ. ಚೆನ್ನಾಗಿದೆ ಪಲ್ಯ, ಒಂಥರ ಹಿತವಾಗಿ ಲೈಟಾಗಿ ಚೆನ್ನಾಗಿದೆ. ಈ ಕಡೆ ಹೆಲ್ತ್ಗೆ ತುಂಬ ಒಳ್ಳೆಯದು ಸರ್, ತಿನ್ನಿ ಅಂದ್ಬಿಟ್ಟು ಮೂಲಂಗಿ ಪಲ್ಯ ಕೊಟ್ಟಿದ್ದಾರೆ, ಅದನ್ನು ಕೂಡ ಒಂದು ಬೈಟ್. ಜನ ಏನು ಮಾಡ್ತಾರೆ ಅಂದರೆ ಫಸ್ಟೇ ರೆಡಿ ಮಾಡಿ ಇಟ್ಬಿಡ್ತಾರೆ, ಸ್ವಲ್ಪ ಆರೋಗಿರುತ್ತೆ. ಅದು ಬಿಟ್ಟರೆ ಟೇಸ್ಟ್ ವೈಸು, ಮಸಾಲ ವೈಸು ಎಲ್ಲ ಕೂಡ ಮೈಲ್ಡಲ್ಲಿರುತ್ತೆ, ಹಿತವಾಗಿರುವಂಥ ಪಲ್ಯಗಳು. ನೀವೇನಾದರೂ ವೆಜಿಟೇರಿಯನ್ ಆಗಿದೆ ಬನ್ನಿ, ವೆಜಿಟೇರಿಯನ್ಗೆ ಸಪ್ರೇಟಾಗಿ ಮಾಡ್ತಾರೆ. ರೈಸ್ ಸಪ್ರೇಟಾಗಿ ಇರುತ್ತೆ, ಸಾಂಬಾರು ರಸಮು ಸಪ್ರೇಟಾಗಿರುತ್ತೆ, ಪಲ್ಯ ಕೂಡ ಸಪ್ರೇಟಾಗಿರುತ್ತೆ. ವೆಜ್ಜವ್ರು ಬಂದರೂ ಕೂಡ
ಈ ಒಂದು ಪಲ್ಯ ಜೊತೆಗೆ ಮತ್ತು ರಸಮ್ಮು ಸಾಂಬಾರು ಜೊತೆಗೆ ರೈಸ್ನ ಟ್ರೈ ಮಾಡ್ಕೊಂಡು ಹೋಗ್ಬೋದು. ನಿಜ ಒಂದೊಳ್ಳೆ ಹಿತವಾಗಿರುವಂಥ ಐಟಮ್ ಅಂತಲೇ ಹೇಳ್ತೀನಿ. ಅಂಜಲ್ ಮೀನು ಅನ್ಕೊತೀನಿ. ವಂಜರ ಇನ್ ಕನ್ನಡ ಅಂಜಲ್ ಮೀನು ತಾವು ಫ್ರೈ ಕಸ್ಟಮರೇ ಸಜೆಸ್ಟ್ ಮಾಡೋದು, ತಗೊಂಡು ಟ್ರೈ ಮಾಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಫಿಶ್ ಏನೋ ಫ್ರೆಶ್ ಆಗಿ ತಂದು ಕೊಟ್ಟರು. ನಾನು ಕೈಯಲ್ಲಿ ಇಟ್ಕೊಳ್ಳೋಣ ಅಂತ ತೊಗೊಳಕ್ಕೆ ಹೋಗಿ ಎಲ್ಲ ಬ್ರೇಕ್ ಆಗಿ ಹೋಗಿದೆ. ಲೈಟಾಗಿ ನೋಡೋಕ್ಕೆ ಪಿಸ್ದಾಗ ಕಾಣಿಸುತ್ತೆ. ಒಂದು ದೊಡ್ಡ ಫಿಶ್ಶು, ಕೈಗಿಂತ ದೊಡ್ಡದಾಗಿರೋಂಥ ಒಂದು ಅಂಜಲ್ ತಾವು ಫ್ರೈನ ಕೊಟ್ಟಿದ್ರೆ ಇದು ಸಿಕ್ಕಾಪಟ್ಟೆ ಫೇಮಸ್ಸು. ಮಸಾಲ ಅಂತೂ ನಿಮಗೆ ಲೈಟಾಗಿರುತ್ತೆ, ನಿಮಗೆ ಜಾಸ್ತಿ ಮಸಾಲ ಗೊತ್ತಾಗಲ್ಲ. ಜಸ್ಟ್ ಒಂದು ಲೇಯರ್, ಒಂದು ಚಿಕ್ಕ ಲೇಯರು ಕೋಟಿಂಗ್ ಇರುತ್ತೆ. ನಮ್ಮ ಮಂಗಳೂರು ಕಡೆ ಹೋದರೆ ಈ ನಾರಾಯಣ ಹೋಟ್ಲಲ್ಲಿ ಈ ಥರ ಒಂದು ಮಸಾಲ ಫಿಶ್ ತಾವು ಫ್ರೈನ ಮಾಡ್ತಾರೆ. ಸಿಕ್ಕಾಪಟ್ಟೆ ಕೋಟಿಂಗ್ ಇರುತ್ತೆ, ಬಟ್ ಇಲ್ಲಿ ಅಷ್ಟೊಂದು ಕೋಟಿಂಗ್ ಇಲ್ಲ. ಫ್ರೆಶ್ ಅಂತೂ ನೋಡಿ ಸಿಕ್ಕಾಪಟ್ಟೆ ಇದೆ. ಒಂದು ಬೈಟ್ ಮಾಡೋಣ, ಅದಾದಮೇಲೆ ಫಿಶ್ ಗ್ರೇವಿಲಿ ಟ್ರೈ ಮಾಡೋಣ, ಅದನ್ನು ರಸಮ ಲಾಸ್ಟ್ಲಿ ಎಂಡ್ ಮಾಡ್ಕೊಳ್ಳೋಣ. ತಿನ್ನೋಣ. ಫ್ರೆಶ್ ಆಗಿರೋಂಥ ಮೀನು, ಅದ್ರ ಮೇಲೆ ಲೈಟಾಗಿ ಮಸಾಲ ಹಾಕ್ಬಿಟ್ಟು ಈ ಕೊಬ್ಬರಿ ಎಣ್ಣೆಯಲ್ಲಿ ತವಾ ಫ್ರೈ ಮಾಡೋದು ಏನು ಫ್ಲೇವರ್ ಕೊಡುತ್ತೆ, ಏನು ಟೇಸ್ಟ್ ಕೊಡುತ್ತೋ ಅಲ್ಟಿಮೇಟ್ ಆಗಿದೆ. ಆ ಮಸಾಲ ಅಂತೂ ನಿಮ್ಗೆ ಹೆವಿ ಅನಿಸಲ್ಲ, ಲೈಟ್ ಕೋಟಿಂಗು, ತಿನ್ನ ಲೇಯರು. ಪೀಸ್ ತಿಂದಾಗ ಫ್ಲೆಶ್ ನಿಮ್ಗೆ ಬಾಯಿ ಸಿಗುತ್ತೆ. ಬಾಯಿ ಸಿಕ್ಕಾದ್ಮೇಲೆ ಅದರ ಔಟ್ರ್ ಲೇಯರು ಮಸಾಲೆ ಇರುತ್ತಲ್ಲ ಅದು ರೋಸ್ಟ್ ಆಗಿರುತ್ತೆ ಲೈಟಾಗಿ, ಅದಂಗೆ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ಒಂದೊಳ್ಳೆ ಬೆಸ್ಟ್ ಆಗಿರುವಂಥ ಅಂಜಲ್ ಮೀನು ಅಂತಲೇ ಹೇಳ್ಬೋದು, ವಂಜರ ಅಂತಾರೆ. ಸೂಪರ್ ಟೇಸ್ಟು. ಬಂದರೆ ಇದಂತೂ ಇಲ್ಲಿ ಫೇಮಸ್ಸು ಅಂಜಲ್ ಮೀನು, ವಂಜರ ಮೀನು ಅಂತಾರೆ. ಇದನ್ನ ಟ್ರೈ ಮಾಡಿ. ಮಟನ್ ಸುಕ್ಕ ಆದಮೇಲೆ ಮಟನ್ ಕೈಮಾ, ಇದಂತೂ ಅಲ್ಟಿಮೇಟು. ಫಿಶು ಚಿಕನ್ ಸಾಂಬಾರು ಬೇಡ, ಆಲ್ರೆಡಿ ರಸಮ್ ತಂದು ಕೊಟ್ಟಿದ್ದಾರೆ. ರಸಮಲ್ಲಿ ಟ್ರೈ ಮಾಡಿ ಮುಗಿಸ್ಕೊತೀನಿ. ಸಿಕ್ಕಾಬಟ್ಟೆ ಲೆಂತ್ ಆಗಿರುತ್ತೆ ಈ ವಿಡಿಯೋ, ಯಾಕಂದರೆ ಸಿಕ್ಕಾಬಟ್ಟೆ ಐಟಮ್ನ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಹಂಗೆ ಹಾಕ್ಕೊಂಡು ತಿಳಿ ರಸ, ಸಿಕ್ಕಾಬಟ್ಟೆ ನಿಮ್ಗೆ ಆ ಥಿಕ್ನೆಸ್ ಗೊತ್ತಾಗಲ್ಲ, ತೆಳ್ಳಗಿರುವಂಥ ರಸ ಆದರೂ ಕೂಡ ಏನಂತಾರೆ ಚೋಟಾ ಪಟಾಕಿ ಬಡ ಧಮಕ್ ಅಂತಾರಲ್ಲ, ಈ ರಸಮ್ ನೋಡೋಕ್ಕೆ ನೀರು ಥರ ಇರ್ಬೋದು, ಟೇಸ್ಟು ಬ್ಲಾಸ್ಟ್ ಆಗಿರುತ್ತೆ. ನಾನು ಟ್ರೈ ಮಾಡೋ ಪ್ರತಿಯೊಂದು ಜಾಗದಲ್ಲಿ ಕೂಡ ಬೆಸ್ಟ್ ಟೇಸ್ಟ್ ಇತ್ತು. ತಿನ್ನೋಣ. ಸೂಪರ್ ಟೇಸ್ಟು, ಹಿತವಾಗಿರುವಂಥ ಒಂದು ರಸಮು, ಒಂದೊಳ್ಳೆ ಫ್ಲೇವರು. ಆ ಒಂದು ರಸಮ್ ಫ್ಲೇವರ್ ಅಂತೂ ಡಾಮಿನೇಟ್ ಮಾಡುತ್ತೆ. ತೆಳು ನೀರು ಥರ ಇದ್ದರೂ ಕೂಡ ಆ ಒಂದು ಮಸಾಲ, ಆ ಒಂದು ರಸಮ್ ಫ್ಲೇವರು ಪ್ರತಿಯೊಂದು ಕಾಳಲ್ಲಿ ಕಾಣ್ಕೊಂಡಿರುತ್ತೆ. ನಿಜ ಬೆಸ್ಟ್ ಆಗಿದೆ. ಜಸ್ಟು ರಸಮ್ ಕೊಟ್ಟರೆ ಸಾಕು, ಆರಾಮಾಗಿ ಒಂದು ವಾರ ರೈಸ್ ತಿನ್ಕೊಂಡು ಹೋಗ್ಬೋದು. ಆ ಲೆವೆಲ್ಗೆ ಫ್ಲೇವರ್ಫುಲ್ ಆಗಿದೆ. ಸೂಪರು. ಇದ್ರ ಜೊತೆಗೆ ಅಂಜಲ್ ಮೀನು ತವಾ ಫ್ರೈನ ಹಾಕೊಂಡು ತಿಂದರು ಅಂತೂ ಬೆಸ್ಟು ಫಿನಿಶ್ ಆಗಿರುತ್ತೆ. ಇದೇ ಒಂದು ಬೈಟು. ಸೂಪರ್. ಅಂದರೆ ಮೀನು 220 ರೂಪಾಯಿ ಹೇಳಿದ್ರು. ಒಂದು ತವಾ ಫ್ರೈ, ಒಂದು ದೊಡ್ಡ ಸೈಜ್ ಮೀನು ಕೊಡ್ತಾರೆ 220 ರೂಪಾಯಿ. ಮಟನ್ ಬಂದು 180 ರೂಪಾಯಿ. ಕೈಮಾ ಒಂದು 60 ರೂಪಾಯಿ. 90 ರೂಪಾಯಿಗೆ ರೈಸ್ ಊಟ. ಇನ್ನೊಂದು ಬಾರಿ ಬೇಕಾದರೆ ಕೇಳಿದ್ರೆ ಹಾಕ್ತಾರೆ. ನನಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಫುಲ್ ಆಗಿಬಿಟ್ಟಿದೆ, ನಾನು ಇಲ್ಲಿ ಮುಗಿಸ್ಕೊತೀನಿ. ಸೊ ನೀವೇನಾದರೂ ಚೆನ್ನೈ ಕಡೆ ಬಂದರೆ ಇದೊಂದು ಜಾಗಕ್ಕೆ ವಿಸಿಟ್ ಮಾಡಿ. ಪಕ್ಕ ಟು ಪಕ್ಕ ಇಷ್ಟಪಡ್ತೀರಾ, ಹೈಜೀನ್ ಇಲ್ಲ ಅದು ಇದು ಅಂದ್ಕೊಂಡು ಹೋಗಕ್ಕೆ ಹೋಗ್ಬೇಡಿ. ಜಾಗ ನೋಡೋಕೆ ಆ ಥರ ಇದ್ರೂ ಕೂಡ ಫುಡ್ಸ್ ಅಂತೂ ಬ್ಲಾಸ್ಟ್ ಆಗಿದೆ. ಫಸ್ಟ್ ಟ್ರೈ. ನೀವೇನಾದ್ರು ಆಲ್ರೆಡಿ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿದರೆ ನಿಮಗೆ ಈ ಒಂದು ಟ್ರೌಸರ್ ಕಡೆಯಲ್ಲಿ ಫುಡ್ಸು ಇಷ್ಟ ಆಯ್ತಾ ಇಲ್ಲ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಬಂದು ಟ್ರೈ ಮಾಡಿಬಿಟ್ಟು ಆ್ಯಸ್ ಯೂಶುವಲ್ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಇಲ್ಲಿಗೆ ಮುಗಿಸ್ಕೊಂಡು ಬೇರೆ ಕಡೆ ಹೊರಡೋ ಟೈಮು 2 ಗಂಟೆ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.